ನೀನು ನಿಮ್ಗ್ಯಾರು ಬಾಯ್ ಫ್ರೆಂಡ್ ಇಲ್ವಾ? ವೈ ನಾಟ್, ಇದಾನೆ. ನಮಸ್ಕಾರ ಗುರು, ಎಲ್ರು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೆ ಫನ್ನಿ ವಿಡಿಯೋ ತಗೊಂಡ್ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀನ್ ಸಿಕ್ದಾಗಿಂದ ನಾನು ಮಾತಾಡೋ 1000 ಮಾತುಗೂ ಬರೀ ಹೂ ಹೂ ಅಂತೀಯ. ಏನಾದ್ರೂ ಮಾತಾಡು, ಹೇಳಿ ಬ್ರೋ. ಜೀವನ ಪೂರ್ತಿ ನೀನು ಬರೀ ಹೂ ಅನ್ಕೊಂಡಿದ್ರೆ ನೀನು ಅನ್ನೋದು ಯಾವಾಗ? ಇದರಲ್ಲಿ ಯಾರು ಇವಳ ಲವರ್ ಅಂತ ಗೊತ್ತೇ ಆಗ್ತಿಲ್ಲ ಗುರು ನನಗಾದ್ರೆ. 2 ಸಲ ಈ ವಿಡಿಯೋ ನೋಡಿದ್ದೀನಿ. ಇದ್ ಕಡೆ ಕುತ್ಕೊಂಡಿರೋನ ನನ್ಗಾದ್ರೂ ಅರ್ಥ ಆಗ್ತಿಲ್ಲ. ನೀವು ಮೂವರು ಒಂದು ಕೆಲಸ ಮಾಡ್ಬಿಡ್ರಿ, ನೀನು ಈ ಮೇಲ್ಗಡೆ ಇಕ್ಕೋ, ನೀನು ಕೆಳಗಡೆ ಇಕ್ಕೋ. ಆಗ ಅವಳು ಅಂತ ಅಂತಾಳೆ, ಅರ್ಥ ಆಯ್ತಾ? ಮತ್ತೆ ಇದನ್ನ ಬೇರೆ ತರ ಎಲ್ಲ ಅರ್ಥ ಮಾಡ್ಕೋಬಾರ್ದು ನೀವು, ಸರಿನಾ? ಮೇಲ್ಗಡೆ ಇಕ್ಕೋ ಕೆಳಗಡೆ ಇಕ್ಕೋ ಅಂತ ಹೇಳಿದ್ದು ಕಿಸ್ಕೊಂಡ್ರು. ಆದ್ರೆ ಇಬ್ರು ಲವರ್ಸ್ ಆಗಿದಾರಲ್ಲ ಇವರು, ಅದಕ್ಕೆ ಇಬ್ರು ಕೊಡ್ಲಿ ಅಂತ ನಾನು ಹೇಳ್ತಿದ್ದೀನಪ್ಪ. ಬಟ್ ಎಲ್ಲಿ ಕೊಡ್ಬೇಕು ಅಂತ ಹೇಳಿವಲ್ಲ. ಅಮ್ಮ ಬಂದ್ಲು. ನಮ್ಮ ಮನಿ ಕೆಲಸ ಎಲ್ಲಾ ಮಾಡಿ ನೋಡ, ಅಡಿಗೆ ಮಾಡಿ ಬಟ್ಟಿ ಒಗದ್ ಹಾಕಿ ನೆಲ ಒರೆಸಿ ನಾ ಊಟ ಮಾಡಿ ನಾಯಿ ಊಟಕ್ಕೆ ಹಾಕಿನಿ. ಇವಾಗ ಬೈಲಿಕ್ಕೆ ಅವಕಾಶ ಇಲ್ಲ. ಖರೇನೆ ನಿನ್ ಕೆಲಸ ಮಾಡಿದ್ರೆ ನಾನು ಯಾರು ಹಿಡಿಯೋ? ಮತ್ತ ಮುಂಜಾನೆ ಕಸ ಚೆಲ್ಲ ಅಂತ ಹೇಳೋಗಿದ್ದೆ, ಚೆಲ್ಲಿದಿ? ಏನ್ ಮಾಡ್ತೀವಿ ಮತ್ತ? ಒಂದ್ ಕೆಲಸ ಹೇಳೋಗಿ ನಿನಗ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗ ಎಲ್ಲಾ ನಾವ್ ಬಂದೆ ಮಾಡ್ಕೋಬೇಕು ಮನ್ಯಾಗ. ಇಲ್ಲಂತಂದ್ರ ನೀವ್ ಏನ್ ಮಾಡೋದೇ ಇಲ್ಲ ಕೆಲಸ. ಹೆಂಗ್ ಹೋಗಿ ಹಿಂಗಂದ್ರ ಎಲ್ಲಾ ನಾವ್ ಮಾಡಿ ಸಾಯ್ಬೇಕಲ್ಲ ಮನ್ಯಾಗ ಕೆಲಸ. ಪಾಪ ಎಲ್ಲ ಕೆಲಸ ಮುಗ್ದಿತ್ತು. ನಾನು ಒಪ್ಪೋದೇ ಇಲ್ಲ, ಅರ್ಥ ಆಯ್ತಾ? ಸೆನ್ಸಿಬಲ್ ಆಗಿ ಮಾತಾಡಿ, ಸೆನ್ಸಿಬಲ್ ಆಗಿ ಉತ್ತರ ಕೊಡಿ, ಅರ್ಥ ಆಯ್ತಾ? ಅದು ಅರ್ಥ ಆಯ್ತಾ? ಡ್ಯಾನ್ಸ್ ಇದನ್ನ ತಗೊಂಡ್ ಹೇಳ್ತಿರಲ್ಲ, ನಿಮ್ಗೆ ಏನಾದ್ರು ಸೆನ್ಸ್ ಇದೆಯಾ ತಲೆಯಲ್ಲಿ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಯ್ತಾ? ಕಳ್ಳಿದ್ದು ಕಣ್ಣು ನೀಟಾಗಿ ಕಾಣಿಸ್ತಾ ಇತ್ತು. ಅರ್ಥ ಆಯ್ತಾ? ರಾತ್ರಿ ಊಟ ಆದ ತಕ್ಷಣ ಹಾಗೆ ಮಲ್ಕೊಳಕ್ ಹೋಗ್ಬಿಡಿ, ತುಂಬಾ ಡೇಂಜರ್. ಯಾಕಂದ್ರೆ ಮಲ್ಕೊಳಕ್ಕಿಂತ ಮುಂಚೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆಲ್ಲ ಯೂಸ್ ಮಾಡ್ಬಿಟ್ಟು ಆಮೇಲೆ ಮಲ್ಕೊಳ್ಳಿ. ಅಂಕಲ್ಲಿಗೆ ಕೂದಲು ಉದ್ರಿದೆ, ಕಾಡಲ್ಲೊಂದ್ ಸೊಪ್ಪು ಸಿಗ್ತದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಏನ ನಾಳೆ ನಿನ್ ಬರ್ತ್ಡೇ ಅದತ್ತಲ್ಲ, ಮತ್ತ ಪಾರ್ಟಿ ಗಿಟ್ಟಿ ಕೊಡ್ತೀಯಲ್ಲ ನಮಗ? ನಾ ಪಾರ್ಟಿ ಕೊಡ್ತಾಕ್ರೆ ನನಗೆ ಯಾವ ರಾತ್ರಿ 12 ವಿಶ್ ಮಾಡ್ತಾ ನೋಡು, ಅವನೇ ನಾ ಪಾರ್ಟಿ ಕೊಡ್ತಾ. ಆಯ್ತು, ನಾ ರಾತ್ರಿ 12 ವಿಶ್ ಮಾಡ್ತಾ, ಮತ್ ನಿಂಗ್ ಪಾರ್ಟಿ ಬಿಡಲ್ಲ ನೋಡ. ಹಾ ಆಯ್ತಾಯ್ತು. ಯಪ್ಪು 12ಕ್ಕೆ 5 ನಿಮಿಷ ಕಮ್ಮದ ಬರೀ. ಈಗ ಅವ ವಿಶ್ ಮಾಡದ ನಾ ಪಾರ್ಟಿ ಕೊಡ್ಬೇಕಾಗ್ತದ. ಒಂದ್ ಕೆಲ್ಸ ಮಾಡ್ತಾನ, ಈಗ ಪಟ್ನೆ ಫೋನ್ ಸ್ವಿಚ್ ಆಫ್ ಆಗಿ ಮಕ್ಕೊಂಡ್ಬಿಡ್ತಾ. ಹ್ಯಾಪಿ ಬರ್ತ್ಡೇ ಸಿದ್ದೋಣ. ನಿನ್ನೆ ಹೇಳಿದ್ರ ಫಸ್ಟ್ ಸ್ನಾನ ಮಾಡಿಲ್ಲ, ಪಾರ್ಟಿ ಬೇಕು ಮತ್ತ. ಕೊಡ್ಸು ಈಗ ಪಾರ್ಟಿ. ಚಂದ್ರ ಬೆಡ್ರೂಮ್ ಅಲ್ಲಿ ಬಲ್ಬೆ ತಂದಿಡ್ತೀನಿ. ಚಂದ್ರಗ ಆಮೇಲೆ ತರಕತ್ತಿ, ಮೊದಲು ಹೋಗಿ ಮೂಗ್ನಂದು ಸುಂಬಳ ಸೀನಿ ಬಾ. ಇಲ್ಲೇ ವಿಡಿಯೋದಾಗ ಮೂಗ್ ಏರಿಸ್ತಲ್ಲ, ಬಾವು ಬೆಕ್ಕ ನೋಡ ಮಗ. ನಿಮ್ಗ್ಯಾರು ಬಾಯ್ ಫ್ರೆಂಡ್ ಇಲ್ವಾ? ವೈ ನಾಟ್, ಇದಾನೆ. ನಿಮ್ಗ್ಯಾರು ಗರ್ಲ್ ಫ್ರೆಂಡ್ ಇಲ್ಲ ಅನ್ಸುತ್ತೆ. ಹೆಂಗ್ ಗೊತ್ತಾಯ್ತು? ಮುಖ ನೋಡಿದ್ರೆ ಗೊತ್ತಾಗತ್ತೆ. ಅಣ್ಣ ಒಂದ್ ಹೆಲ್ಪ್ ಮಾಡ್ತೀರೇನ ಅಣ್ಣ? ಹೇಳಿ ಬ್ರೋ. ಪಾಪ ಇವ್ನಿಗೆ 2 ಕೈ ಇಲ್ಲ, ಒಂಚೂರು ಹೆಲ್ಪ್ ಮಾಡಿದ್ರೆ ಪುಣ್ಯ ಆದ್ರೂ ಸಿಗುತ್ತೇನೋ. ಏನ್ ಮಾಡ್ಬೇಕು ಬ್ರೋ? ನೋಡಿ ಅಣ್ಣ, 2 ಕೈ ಇಲ್ಲ, ಕೈ ಕೆಲಸ ಮಾಡ್ಕೊಳಕ್ ಒಂಚೂರು ಕಷ್ಟ ಆಗ್ತಿದೆ, ಒಂಚೂರು ಹೆಲ್ಪ್ ಮಾಡ್ಕೊಡ್ತೀರೇನಣ್ಣ? ಎಂತ ಎದುರು ಕೇಳ್ತಾ ಇದೆಯೋ? ಇವನನ್ನ ಸರಿಯಾಗಿ ತಿದ್ದಿದ್ರೆ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ, ಆಗ್ಬಿಟ್ಟು ನಮ್ಮೆಲ್ರಿಗೂ ಗೂಟ ಇಡ್ತಾನೆ. ಆಗ್ಬಿಟ್ಟು ನಮ್ಗೆಲ್ಲರಿಗೂ ಗೂಟ ಇಡ್ತಾನೆ.
ಎಲ್ಲೋ ಒಂದ್ ಕಡೆ ಓದ್ದೆ, ತುಂಬಾ ಚೆನ್ನಾಗಿ ಬರೆದಿದ್ರು. ರೋಗ ಬಂತು ಅಂದ ತಕ್ಷಣ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೆ. ಯಾಕೆ ಅಂತಂದ್ರೆ ರೋಗ ಬಂದ ತಕ್ಷಣ ನೀವು ಸಾಯೋದಿಲ್ಲ ಅಂತೆ. ಹಾಗೆ ರೋಗ ಇಲ್ಲ ಅಂತ ಖುಷಿ ಪಡೋ ಅವಶ್ಯಕತೆನೂ ಇಲ್ಲ ಅಂತೆ. ಯಾಕೆಂತಂದ್ರೆ ಸಾವಿಗೆ ರೋಗದ ಅವಶ್ಯಕತೆನೇ ಇಲ್ಲ ಅಂತೆ. ಎಷ್ಟು ಸತ್ಯವಾದ ಮಾತಲ್ಲ. ಸೂಪರ್. ನಮಸ್ಕಾರ ಎಲ್ರಿಗೂ. ಇವರು ಪರಿಶುದ್ಧವಾಗಿ ಆರೋಗ್ಯಕರವಾಗಿರೋ ಬೋಟಿಗಳು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರಂತೆ. ನೋಡಿ, ಈ ಬೋಟಿಗಳು ತಿಂದ್ರೆ ನಮ್ಮ ಬೋಟಿಗಳು ರಾಕೆಟ್ ಹಾಕೊಂಡು ಜುಯಿ ಅಂತ ಮೇಲಕ್ಕೆ ಹೋಗ್ಬಿಡ್ತವೆ. ಪದೇ ಪದೇ ಕಾಯಿಸಿ ಡೀಪ್ ಫ್ರೈ ಯಾವುದೇ ಐಟಮ್ಗಳನ್ನ ತಿನ್ನೋದು ಅವಾಯ್ಡ್ ಮಾಡಿ. ಕಬಾಬು, ಬಜ್ಜಿ, ಬೋಂಡಾ, ಬೋಟಿಗಳು ಯಾವುದೇ ಇರ್ಬೋದು. ಏನಕ್ಕೆ ಅಂದರೆ ಎಣ್ಣೆಯ ಫ್ಲೇವರು, ಓಡರ್ ಚೇಂಜ್ ಆಗುತ್ತೆ, ಮತ್ತು ಅದರ ವಿಸ್ಕಾಸಿಟಿ ಇನ್ಕ್ರೀಸ್ ಆಗುತ್ತೆ, ಮತ್ತು ಸ್ಮೋಕ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಸ್ಮೋಕ್ ಪಾಯಿಂಟ್ ಡಿಕ್ರೀಸ್ ಆಗೋದ್ರಿಂದ ಆಯಿಲ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೆಮಿಕಲ್ ಬ್ರೇಕ್ ಡೌನ್ ಆಗುತ್ತೆ. ಕೆಮಿಕಲ್ ಬ್ರೇಕ್ ಡೌನ್ ಆಗಿ ಫ್ರೀ ರ್ಯಾಡಿಕಲ್ಸ್ ರಿಲೀಸ್ ಆಗುತ್ತೆ. ಅದು ಕಾರ್ಸಿನೋಜೆನಿಕ್, ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ. ಹಾಗೆ ಹೃದಯ ಸಂಬಂಧಿಕ ಕಾಯಿಲೆಗಳು ಕೂಡ ಬರುತ್ತೆ. ಸ್ಪೆಷಲಿ ಮಕ್ಕಳಿಗೆ ಕೊಡೋದನ್ನು ತುಂಬ ಅವಾಯ್ಡ್ ಮಾಡಿ. ನೋಡಿ, ಪ್ಲಾಸ್ಟಿಕ್ ಕೂಡ ಬಳಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ಈ ಥರದನ್ನ ಕಮ್ಮಿ ಮಾಡಿ. ನಮ್ಮ ಮನೆಯಲ್ಲಿ ಪದೇ ಪದೇ ಎಣ್ಣೆನ ಕಾಯಿಸೋದಿಲ್ಲ ನಾವು. ಶಿಲ್ಪಾ ಶೆಟ್ಟಿಗೆ ವಯಸ್ಸು 49 ಅಂದರೆ ನಂಬ್ತೀರಾ? ಇವರಿಗೆ ವಯಸ್ಸು ಜಾಸ್ತಿ ಆದಂಗೆ ಬ್ಯೂಟಿ ಜಾಸ್ತಿ ಆಗ್ತಾ ಇದೆ. ದೊಡ್ಡವರು ಸುಮ್ಮನೆ ಹೇಳಿಲ್ಲ, ವಯಸ್ಸು ಅನ್ನೋದು ಬರೀ ನಂಬರ್ ಅಷ್ಟೇ ಅಂತ. ಯಾರು ನನ್ನ ಅಕೌಂಟ್ಗೆ ಮಿಸ್ ಆಗಿ 3 ಕೋಟಿ ರೂಪಾಯಿ ಹಾಕ್ಬಿಟ್ರೆ 1 ಕೋಟಿಲಿ ಮನೆ ತಗೋತೀನಿ, 1 ಕೋಟಿಲಿ ಗಾಡಿ ತಗೊಂಡ್ಬಿಡ್ತೀನಿ, 1 ಕೋಟಿ ಬಡವರಿಗೆ ದಾನ ಮಾಡ್ಬಿಡ್ತೀನಿ. ಬಡ ನನಗೆ ಖರ್ಚಿಗೆ ಮಿಕ್ಕಲ್ಲ. 1 ಕೋಟಿಲಿ 1 ಲಕ್ಷ ದಾನ ಮಾಡ್ತೀನಿ, 99 ಲಕ್ಷ ನನಗೆ ಖರ್ಚಿಗೆ ಇಟ್ಕೊಂಡ್ಬಿಡ್ತೀನಿ. ದೇವ್ರು ಇಷ್ಟೇ ದಾನ ಮಾಡೋ ಅಷ್ಟೇ ದಾನ ಮಾಡೋ ಹೇಳಲ್ವಲ್ಲ, ಎಷ್ಟು ಮಾಡಿದ್ರು. ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.